ಎಲ್ಲ ನನ್ನ ರೈತ ಬಾಂಧವರಿಗೆ ಉದಯ್ ಕುಮಾರ್ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾನು ಇವತ್ತಿನ ದಿವಸ SNK 13,374 ಈ ಕಬ್ಬನ್ನು ನಾನು ಕಬ್ಬ ಕಟ್ಸೇನು ನೋಡ್ರಿ. ಕಬ್ಬ ಈ ಥರಾಗಿ ಬೆಳವಣಿಗೆ ಐತಿ. ಇದು ಎಷ್ಟು ತಿಂಗಳ ಕಬ್ಬಪ್ಪ ಅಂತಂದ್ರೆ ಇದು 7 ತಿಂಗಳ ಕಬ್ಬ ನೋಡ್ರಿ. ಈಗ ನಾವು ಕಬ್ಬ ಕಟ್ಟೋದ್ರಿಂದ ನಮಗೇನು ಲಾಭ ಐತಿ, ಆಮೇಲೆ ಕಬ್ಬು ಕಟ್ಸೋದ್ರಿಂದ ಇಳುವರಿ ಒಳಗೆ ಎಷ್ಟು ಫರ್ಕ್ ಆಕತಿ, ಆಮೇಲೆ ಕಬ್ಬು ಕಟ್ಸೋದ್ರಿಂದ ಏನು ಲಾಭ ತಂತ ಕ್ಯಾರ ನಾನು ರೈತ ಮಿತ್ರರಿಗೆ ನಾ ಹೇಳ್ತಾನೆ. ಯಾಕಂತಂದ್ರೆ ನಾನು ಸತತಮಗೆ ಈಗ 2 ವರ್ಷದ ಕಬ್ಬ ಕಟ್ಸೋಕೈತಿ. ನಾ ಏನು ಮಾಡಿದೆ ಅಂತಂದ್ರೆ ನಾನು ಟೆಸ್ಟ್ ಮಾಡೋ ಸಂಬಂಧಾಗಿ ಒಂದಷ್ಟು ಹೊಲ ನಾನು ಕಬ್ಬ ಕಟ್ಸೇನು, ಒಂದಷ್ಟು ಹೊಲ ನಾನು ಕಬ್ಬ ಕಟ್ಸೇನೇ ಇಲ್ಲ. ಅದಕ್ಕಾಗಿ ಕಬ್ಬ ಕಟ್ಸಿದ ಹೊಲದ್ದು ಇಳುವರಿನೇ ಬೇರೆ ಬಂದೈತಿ. ಆಮೇಲೆ ಕಬ್ಬು ನಾ ಏನು ಕಟ್ಸಿಲ್ಲಲ್ಲ ಅದು ಇಳುವರಿ ಬೇರೆ ಬಂದೈತಂತ ಹೇಳ್ಕ್ಯಾರ ನಾನು ರೈತ ಮಿತ್ರರಿಗೆ ನಾ ಹೇಳ್ತಾನೆ. ಅದಕ್ಕೆ ಇದಕ್ಕೆ ಭಾಳ ಡಿಫ್ರೆನ್ಸ್ ಆತಂತ ಹೇಳ್ಕ್ಯಾರ ನಾ ಹೇಳ್ತಾನೆ. ಬರೀ ಮೊದಲೀಗ ನಾವು ಕಬ್ಬು ಕಟ್ಟಿದ್ದನ್ನು ನೋಡೋಣ, ಆಮೇಲೆ ಈಗ ಕಬ್ಬು ಕಟ್ಟೋದ್ರಿಂದ ನಮಗೇನು ಲಾಭ ಐತಿ ಅನ್ನೋದನ್ನು ನಾನು ರೈತ ಮಿತ್ರರಿಗೆ ನಾ ಹೇಳ್ತಾನೆ. ನೋಡ್ರಿ, ಕಬ್ಬ ಈ ಥರ ಬಂದತಿ. ಇದು ನಾನು ಕಬ್ಬ ಕಟ್ಸೇನು ಗೊತ್ತಲ್ಲ ನೋಡ್ರಿ. ನಾವು ಕಬ್ಬ ಕಟ್ಬೇಕಂತಂದ್ರೆ ಪೈಲೇದಾಗಿ ನನ್ನ ರೈತ ಮಿತ್ರ ಏನು ಹೇಳ್ತಂದ್ರೆ ನಮ್ಮ ಕಬ್ಬ ಇಷ್ಟು ಹೈಟ್ ಇರ್ಬೇಕು ನೋಡ್ತಾರಲ್ಲ. ಈಗ ನಾನು 4 ಫುಟ್ ಸಾಲ ಬಿಟ್ಟನು, 4 ಫುಟ್ ಸಾಲ ಬಿಟ್ಟಿಕ್ಯಾರ ನೋಡ್ರ. ಆ ಸಾಲ ಈ ಸಲ ಕುಡಿಸ್ಕಿಟ್ಟಿದ್ದಾನೆ ನೋಡ್ರಿ. ಹೌದ್ರಲ್ಲ, ಆಚೆ ಕಡೆ ಸಾಲ ಈಚೆ ಕಡೆ ಸಾಲ ಕುಡಿಸಿ ನಾನು ಕಬ್ಬ ಕಟ್ಟಿಯನು ನೋಡ್ರಿ. ಮತ್ತು ಕಬ್ಬು ನಾವು ಕಟ್ಟೋದ್ರಿಂದ ಏನು ಲಾಭಪ್ಪ ಅಂತಂತಂದ್ರೆ ಕಬ್ಬ ಹಿಂಬಾಕತಿ. ಯಾಕಂದ್ರೆ ಆ ಸಾಲ ಈ ಸಲ ನಾವು ಕೂಡಿಸಿ ಕೊಟ್ಟಿದ್ವು ಅಂತಂದ್ರೆ ಈ ಥರಾಗಿ ಸಾಲ ಹಿಂಬಾಕತಿ. ಹಿಂಬಾತ್ಪ ಅಂತಂತಂದ್ರೆ ಕಬ್ಬಿಗೆ ಗಾಳಿ ಬೆಳಕ ಆಡ್ತತಿ. ಗಾಳಿ ಬೆಳಕ ಆಡಿತಪ್ಪ ಅಂತಂತಂದ್ರೆ ಏನಾಕತ್ತಪ್ಪ ಅಂತಂದ್ರೆ ಈಗ ನಮ್ಮ ಕಬ್ಬತ್ತಲ್ಲ ನೋಡ್ರಿ, ಈ ಕಬ್ಬಿಗೆ ನೇರವಾಗಿ ಗಾಳಿ ಬೆಳಕ ಆಮೇಲೆ ಬಿಸಿಲ ನೇರವಾಗಿ ಅದು ಏನಾಕತ್ತಪ್ಪ ಅಂತಂದ್ರೆ ಅದು ನಮ್ಮ ಕಬ್ಬಿನ ಗಡ್ಡಿ ಮಟನೂ ಬೆಳ್ತತಿ. ಅದಕ್ಕಾಗಿ ಕಬ್ಬ ಭಾಳ ದಷ್ಟ ಬೆಳ್ತೈತೆ ಅಂತ ಕ್ಯಾರ ನಾನು ರೈತ ಮಿತ್ರ ಹೇಳ್ತಾನೆ ನೋಡ್ರಿ. ಗೊತ್ತಾವಲ್ಲ ನೋಡ್ರಿ, ನಾನು ಕಬ್ಬ ಕಟ್ಸಿದ್ರಿಂದ ಕಬ್ಬ ಯಾವ ತನ ಐತೆ ಅಂತ ಕ್ಯಾರ ನಿಮ್ಗೆ ಗೊತ್ತಾಕತಿ ಗೊತ್ತಲ್ಲ. ಮತ್ತು ಮರಿನೂ ಸಾಯೋದಿಲ್ಲ. ಅದು ಕಬ್ಬು ಎಷ್ಟು ಹತ್ತಲ್ಲ ಅಷ್ಟೆಲ್ಲ ಕಬ್ಬು ಆಕತಿ ನೋಡ್ರಿ. ಇದು ನನ್ನ ರೈತ ಮಿತ್ರನ ಏನು ಹೇಳ್ತಂತಂದ್ರೆ ಇದು ನಮ್ಮ ರೈತರಿಗೆ ಪೈಲ ಲಾಭ ಅಂತಂತಂದ್ರೆ ಈಗ ನಾವು ಕಬ್ಬ ಕಟ್ಸೋದ್ರಿಂದನ ಈಗೇನು ನೇರವಾಗಿ ಗಾಳಿ ಬೆಳಕ ಏನು ನಮಗೆ ಕಬ್ಬಿಗೆ ಆಡ್ತಲ್ಲ, ಆಡೋದ್ರಿಂದನ ಈ ಕಬ್ಬ ದಸ್ಪಷ್ಟಾಗಿ ಬೆಳೀತೈತೆ ಅಂತ ಹೇಳ್ಕ್ಯಾರ. ನಾನು ಈ ವಿಷಯವನ್ನು ನನ್ನ ಸ್ವಂತ ಅನುಭವದ ಮೇರೆಗೆ ನಾನು ಹೇಳ್ತೇನೆ. ಮತ್ತು ಕಬ್ಬ ಕಟ್ಟೋದ್ರಿಂದನ ಮಳೆ ಗಾಳಿಗೆ ಕಬ್ಬ ಬಿತ್ತಂತಂದ್ರೆ ಇಲಿ ಕಡಿತಾವೆ. ಇಲಿ ಕಡ್ದಕ್ಯಾರ ಕಬ್ಬ ಭಾಳ ಕೇಡು ಮಾಡ್ತಾವೆ. ನಂತರ ನುಕ್ಸಾನ ಭಾಳ ಆಕತಿ. ಅದಕ್ಕಾಗಿ ಕಬ್ಬು ಕಟ್ಟೋದ್ರಿಂದನ ಒಂದನೇದಾಗಿ ಇಲಿ ಕಾಟ ಕಡಿಮೆ ಆಕತಿ. ಆಮೇಲೆ ಎರಡನೇದಾಗಿ ಮಳೆ ಗಾಳಿಗೆ ಕಬ್ಬ ಬೀಳೋದಿಲ್ಲ. ಕಬ್ಬು ಬೀಳಲ್ಲಪ್ಪ ಅಂತಂತಂದ್ರೆ ಕಬ್ಬ ಈ ಥರಾಗಿ ನೋಡ್ರಿ ನಿಲ್ಲತ್ತಲ್ಲ. ನಾವು ಕಬ್ಬು ಕಟ್ಸಿದ್ವು ಅಂತಂದ್ರೆ ಈ ಥರಾಗಿ ಮಳೆ ಗಾಳಿಗೆ ಕಬ್ಬ ಈ ಥರಾಗಿ ನಿತ್ತಂಗೆ ನಿಲ್ತತಿ. ಕಬ್ಬು ಈ ಥರ ನಿತ್ಯ ಅಂತಂದ್ರೆ ಕಬ್ಬು ಮುರಿಯವ್ರನು ಈ ಕಬ್ಬು ನೋಡ್ಕೊಡ್ದ ಲಗಾವ ಅಂತ ಕ್ಯಾರ ಕಬ್ಬು ಮುರಿಯಾಕೆ ಬರ್ತಾರೆ ನೋಡ್ರಿ. ಒಂದು ಟೈಮ್ದೊಳಗೆ ಇಲಿ ಹಾವಳಿ ಕಡಿಮೆ ಆಕತಿ. ಇಲಿ ಹಾವಳಿಯಿಂದ ನಾವು ಈ ಕಬ್ಬು ರಕ್ಷಣೆ ಮಾಡ್ಬೋದು.
ಆಮೇಲೆ ಇನ್ನೊಂದು ಅಂತಂತಂದ್ರೆ ಕಬ್ಬು ಕಡಿದ್ರಾಗೂ ಇದ್ರಾಗ ಏನು ಆಕತ್ತಪ್ಪ ಅಂತಂತಂದ್ರೆ ಗ್ಯಾಂಗ್ನವರು ಭಾಳ ಲೌಟ್ ಬರ್ತಾರಂತ ಹೇಳ್ಯಾರ. ಇದನ್ನು ಹೇಳ್ತಾನೆ. ಮತ್ತು ಕಬ್ಬ ಬೀಳಲಿಲ್ಲಪ್ಪ ಅಂತಂತಂದ್ರೆ ವೇಟು ಚಲೋ ಬರ್ತೈತಿ ನೋಡ್ರಿ. ನೋಡ್ತಲ್ಲ ಕಬ್ಬ ಒಟ್ಟಾಗಿ ಬೀಳಲ್ಲಪ್ಪ ಅಂತಂದ್ರೆ ಈ ಕಬ್ಬ ಸೀಸು ಒಗದಂಗೆ ಅಂತ ಹೇಳ್ಯಾರ. ಕಬ್ಬು ಕಡಿಯೋರ ಸಂಬಳ ಹೇಳ್ತಾರೆ. ಅದಕ್ಕಾಗಿ ನಾವು ಕಬ್ಬು ಕಟ್ಟೋದ್ರಿಂದ ನಮ್ಗೆ ಇನ್ನೂ ಅನೇಕ ಲಾಭ ಅದಾವೆ ನೋಡ್ರಿ. ನನಗೆ ಅನಿಸಿದ ಮೇಟಿಗೆ ನಮ್ಮ ಕಬ್ಬುಗಳಿಗೆ ಎಷ್ಟು ಗಾಳಿ ಬೆಳಕು ಆಡ್ತೈತಿ, ಆಮೇಲೆ ಎಷ್ಟು ಸಾಲಿನ ಸಂಖ್ಯೆ ಇಂಬಕತ್ತಲ್ಲ ಇಂಬ ಆತಪ್ಪ ಅಂತಂತಂದ್ರೆ ಈ ಥರನಾಗಿ ಕಬ್ಬು ಬರ್ತದೆ ಅಂತ ಹೇಳ್ಯಾರ. ಮತ್ತು ನಾ ಇನ್ನೊಂದು ಏನಾಯ್ತಂದ್ರೆ ನಾವು ಕಬ್ಬ ಕಟ್ಬೇಕಂತಂದ್ರೆ ಕಬ್ಬ ಈ ಥರನಾಗಿ ಫುಲ್ ಹೈಟ್ ಇರ್ಬೇಕು ನೋಡ್ರಿ. ಫುಲ್ ಹೈಟ್ ಇರಬೇಕು, ಆವಾಗ ನಾವು ಕಬ್ಬ ಕಟ್ಬೇಕು ನೋಡ್ರಿ. ಯಾಕಪ್ಪ ಅಂತಂದ್ರೆ ಪರ್ಯಾ ತೋರಿಸ್ತಾನೆ. ಈಗ ಏನು ನಾವು ಕಬ್ಬು ಕಟ್ತಾವಲ್ಲ, ಕಬ್ಬು ಕಟ್ಟೋ ಮುಂದೆ ನಾವಿಲ್ಲಿ ಕಬ್ಬ ಕಟ್ಟಿದ್ದೆವು ನೋಡ್ರಿ. ಇಲ್ಲಿ ಕಬ್ಬ ಕಟ್ಟಿದ್ದೇವಲ್ಲ, ಇಲ್ಲಿ ಕಬ್ಬ ಕಟ್ಟಿದಲ್ಲಿ ನಮ್ಮ ಕಬ್ಬಿನ ಸುಳಿ ಒಟ್ಟ ಸಿಗಬಾರ್ದು. ಇಲ್ಲೇ ತೋರಿಸ್ತಾನಲ್ಲ, ಈ ನಾವಿಲ್ಲಿ ಕಬ್ಬ ಕಟ್ಟಿದ್ದೇವಲ್ಲ, ಈ ಕಟ್ಟಿನೊಳಗೆ ಕಬ್ಬಿನ ಸುಳಿ ಒಟ್ಟ ಸಿಗಬಾರ್ದು. ಈ ಸಿಗಬಾರ್ದಪ್ಪ ಅಂತಂತಂದ್ರೆ ನಮ್ಮ ಕಬ್ಬ ಈ ಥರ ಹೈಟ್ ಇರ್ಬೇಕು ನೋಡ್ರಿ. ನೋಡ್ರಿ ಕಬ್ಬಿನ ಸುಳಿ ಇಲ್ಲೈತಿ, ಕಬ್ಬಿನ ಸುಳಿ ಎಲ್ಲ ಇಲ್ಲೈತಿ. ನಾನು ನೋಡ್ರ ಕಬ್ಬ ಇಲ್ಲಿ ಕಟ್ಟಿದ್ದಾನೆ. ನಾವು ಕಬ್ಬು ಹಾಕಿರುತ್ತೆ, ನಾವು ಇಲ್ಲಿ ನಾವು ಕಬ್ಬ ಕಟ್ಟಿದೇವ ಅಂದ್ರೆ ಏನು ಆಕತ್ತಪ್ಪ ಅಂತಂದ್ರೆ ನಾವು ಕಟ್ಟಿದೇವಲ್ಲ, ಈ ಕಬ್ಬಿನ ಕಟ್ಟಿನೊಳಗೆ ಸುಳಿ ಸಿಕ್ಕಿತ್ತಪ್ಪ ಅಂತಂತಂದ್ರೆ ಈ ಕಬ್ಬ ಸತ್ತ ಹೋಗತಿ. ಅದಕ್ಕಾಗಿ ನಾವು ಕಬ್ಬು ಕಟ್ಸೋ ವಿಚಾರ ಇತ್ತಪ್ಪ ಅಂತಂದ್ರೆ ಕಬ್ಬ ನೋಡ್ರಿ ಈ ಥರಾಗಿ ಹೈಟ್ ಇರ್ಬೇಕು. ಈ ಥರಾಗಿ ಹೈಟ್ ಬಂದ ಮೇಲೆ ನೋಡಿರಿ ನಾವು ಕಬ್ಬ ನಮ್ಮ ಸುಳಿ ಬಿಟ್ಟ ಒಂದು ಮಳೆ ಕೆಳಗೆ ಕಟ್ಬೇಕು. ಇಲ್ಲಿ ಕಟ್ಟಿದ್ವು ಅಂತಂತಂದ್ರೆ ಸುಳಿ ಎಲ್ಲ ಮ್ಯಾಲೆ ಇರ್ತಾವೆ, ಆಮೇಲೆ ಸುಳಿ ಸಿಗೋದಿಲ್ಲ. ಆಮೇಲೆ ಈ ಥರಾಗಿ ನಾವು ಕಟ್ಟಿದೆವು ಅಂತಂತಂದ್ರೆ ನುಕ್ಸಾನ ಆಗೋಲ್ಲ. ನಾವು ಈ ಕಟ್ಟಿನೊಳಗೆ ಸುಳಿ ಸಿಕ್ತೆ ಅಂತಂದ್ರೆ ಆ ಕಬ್ಬ ಭಾಳ ನುಕ್ಸಾನ ಆಕತ್ತೆ ಅಂತ ಹೇಳ್ಯಾರ. ನಾನು ರೈತ ಮಿತ್ರರಿಗೆ ನಾನು ಹೇಳ್ತಾನೆ, ನಾವು ಕಬ್ಬ ಕಟ್ಸೋದ್ರಿಂದ ಇತ್ತು ನೋಡಿ ನಮಗೆ ಇಳುವರಿ ಹೆಚ್ಚಾಕತಿ, ಆಮೇಲೆ ಇಲಿ ಕಾಟ ಕಡಿಮೆ ಆಕತಿ. ನಂತರ ಗ್ಯಾಂಗಿನವರು ಈ ಕಬ್ಬು ಮುರಿಯಾಕ ಲಗೋ ಬರ್ತಾರೋ. ಆಮೇಲೆ ನೋಡ್ರಿ ಇದು ಇಳುವರಿನ ಬಂಪರತಿ. ಅದಕ್ಕಾಗಿ ನಾವು ಕಬ್ಬ ಕಟ್ಟೋದನ್ನ ಇಷ್ಟೆಲ್ಲ ಲಾಭದಂತ ಹೇಳಿ ಎಲ್ಲ ನನ್ನ ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳು.